ಒಬ್ಬ ಸಿಎಂ ಆದ್ರೆ ಸಾಕು, ಸಚಿವ ಸಂಪುಟದಲ್ಲಿ ಸೀಟು ಗಿಟ್ಟಿಸಿಕೊಳ್ಳಕ್ಕೆ ನಾಯಕರು ಯಾವ ರೇಂಜ್ಗೆ ಫೈಟ್ ಮಾಡುತ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ದೊಡ್ಡ ಜಂಬೂ ಸಪೋರ್ಟ್ ಇಟ್ಕೊಂಡು ಆಡಳಿತ ನಡೆಸೋಕೆ ಸಿಎಂಗಳು ಹೈರಾಣ ಆಗುತ್ತಾರೆ. ಆದ್ರೆ ಇವತ್ತಿಗೆ ಬರ್ತಿ 3 ದಶಕಗಳ ಹಿಂದೆ ಕರ್ನಾಟಕದ ರಾಜಕೀಯದಲ್ಲಿ ಒಂದು ಅಚ್ಚರಿ ನಡೆದಿತ್ತು. ಕೇವಲ 11 ಜನ ಮಂತ್ರಿಗಳನ್ನ ಇಟ್ಟುಕೊಂಡು ಇಡೀ ರಾಜ್ಯವನ್ನ ಅತ್ಯಂತ ಶಿಸ್ತಿನಿಂದ ಆಳಿದ ಒಬ್ಬ ಅಪ್ಪಟ ಕೃಷಿಕ, ರೈತರ ಧ್ವನಿ ಈ ದೇಶದ ಪ್ರಧಾನಿ ಪೀಠದವರೆಗೂ ಏರಿ ಇತಿಹಾಸ ಸೃಷ್ಟಿಸಿದ್ರು. ಅವರನ್ನೇ ನಮ್ಮ ಹೆಮ್ಮೆಯ ಕನ್ನಡಿಗ, ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರು. ಹೌದು, 93 ಇಳಿ ವಯಸ್ಸಿನಲ್ಲೂ ವೀಲ್ ಚೇರ್ ನಲ್ಲೇ ಕೂತು ಜನರಿಗಾಗಿ ಹೋರಾಡುತ್ತೀನಿ ಅನ್ನೋ ಈ ಕಳಿ ಅಸಲಿಗೆ ಕೃಷಿ ಹಿನ್ನೆಲೆಯಿಂದ ಬಂದು ಇಡೀ ದೇಶ ಮೆಚ್ಚುವಂತಹ ಲೀಡರ್ ಆಗಿದ್ದು ಹೇಗೆ? ಹಾಸನ, ಮಂಡ್ಯ, ರಾಮನಗರದ ಹಳೆ ಮೈಸೂರು ಭಾಗದ ರೈತರು ಇಂದಿಗೂ ದೇವೇಗೌಡರನ್ನು ತಮ್ಮ ಮನೆ ಮಗನಂತೆ ಆರಾಧಿಸೋದು ಏಕೆ? ಜಿ.ಎಚ್. ಪಾಟೀಲ್, ಸಿದ್ದರಾಮಯ್ಯ ರಂತಹ ಘಟಾನುಘಟಿ ನಾಯಕರಿದ್ದ ಗೌಡರ ಆ ಒಂದು ಚೊಕ್ಕದಾದ ಐತಿಹಾಸಿಕ ಕ್ಯಾಬಿನೆಟ್ ರಹಸ್ಯ ಏನು? ಮಣ್ಣಿನ ಮಗ ಅಂತ ಅವರನ್ನು ಯಾಕೆ ಕರೀತಾರೆ ಗೊತ್ತಾ? ಈ ಎಲ್ಲವನ್ನೂ ಹೇಳುತ್ತೀವಿ ಈ ಸ್ಟೋರಿ ನೋಡಿ. ಹೌದು, ಕರ್ನಾಟಕ ರಾಜಕಾರಣದಲ್ಲಿ 1994 ವಿಧಾನಸಭಾ ಎಲೆಕ್ಷನ್ ಒಂದು ಮೈಲಿಗಲ್ಲು. ಅಂದು ಎಚ್.ಡಿ. ದೇವೇಗೌಡರ ವರ್ಚಸ್ಸು ಮತ್ತು ಜನತಾದಳದ ಅಲೆ ಎಷ್ಟಿತ್ತಪ್ಪ ಅಂದ್ರೆ ಸ್ಪಷ್ಟ ಬಹುಮತದಿಂದಾಗಿ 115 ಸೀಟುಗಳನ್ನು ಗೆದ್ದು ಪಕ್ಷ ಅಧಿಕಾರ ಹಿಡಿಯಿತು. 1994 ಡಿಸೆಂಬರ್ 11ರಂದು ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ರಾಜ್ಯಕ್ಕೆ ಹೊಸ ಕಳೆ ಬಂದಿತ್ತು. ದೊಡ್ಡಗೌಡರ ಆಡಳಿತದ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ಅದು ಅವರ ಮಿನಿ ಸಚಿವ ಸಂಪುಟ. ಇವತ್ತಿನ ಕಾಲದಲ್ಲಿ 16 ಜನಕ್ಕೆ ಮಂತ್ರಿ ಸ್ಥಾನ ಕೊಡದಿದ್ದರೆ ಸರ್ಕಾರವೇ ಬಿದ್ದು ಹೋಗೋ ಭಯ ಇರುತ್ತೆ. ಆದ್ರೆ ಅಂದು ದೇವೇಗೌಡರು ತಮ್ಮನ್ನು ಒಳಗೊಂಡು ಕೇವಲ 11 ಮಂದಿ ಸಚಿವರನ್ನು ಮಾತ್ರ ಇಟ್ಟುಕೊಂಡು ಅತ್ಯಂತ ಪವರ್ಫುಲ್ ಆಗಿ ಆಡಳಿತ ನಡೆಸಿದ್ರು. ಮೇಜರ್ ಡಿಪಾರ್ಟ್ಮೆಂಟ್ ಗಳನ್ನು ತಮ್ಮ ಬಳಿಯೇ ಇಟ್ಟುಕೊಂಡು ಕಂಟ್ರೋಲ್ ಸಾಧಿಸಿದ್ರು. ಅಸಲಿಗೆ ದೇವೇಗೌಡರನ್ನ ಇವತ್ತಿಗೂ ಜನ ಮಣ್ಣಿನ ಮಗ ಅಂತ ಕರೆಯೋದು ಏಕೆ ಗೊತ್ತಾ? ಅವರು ಎಷ್ಟು ದೊಡ್ಡ ಸಂವಿಧಾನಕ ಹುದ್ದೆಗೆ ಏರಿದ್ರು ತಮ್ಮ ಹಳೆಯ ಸೊಗಡು ಮತ್ತು ರೈತನ ನೋವನ್ನು ಯಾವತ್ತೂ ಮರೆಯಲಿಲ್ಲ. ನೀರಾವರಿ ಯೋಜನೆಗಳು, ಕೃಷಿ ಸಾಲ ಮನ್ನಾ ಮತ್ತು ರೈತರ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗುವಂತೆ ಮಾಡೋಕೆ ಗೌಡರು ಹಗಲಿರುಳು ಶ್ರಮಿಸಿದ್ರು. ಭೂಮಿಯ ಮಣ್ಣಿನ ಗುಣ ಗೊತ್ತಿದ್ದ ನಾಯಕ ಇವರು. ಅದಕ್ಕೆ ಅವರನ್ನು ಜನರು ಪ್ರೀತಿಯಿಂದ ಮಣ್ಣಿನ ಮಗ ಅಂತ ಕರೆದು ಬಿಟ್ರು. ದೊಡ್ಡಗೌಡರ ಕಾರ್ಯವೈಖರಿ ಅಥವಾ ವರ್ಕಿಂಗ್ ಸ್ಟೈಲ್ ಅಧಿಕಾರಿಗಳಿಗೆ ನಡುಗು ಹುಟ್ಟಿಸುತ್ತಿತ್ತು. ಯಾವುದೇ ಇಲಾಖೆಯ ಕಡೆತ ಅಂದ್ರೆ ಫೈಲ್ ಕಣ್ಮುಂದೆ ಬಂದ್ರೆ ಅದನ್ನು ಸಂಪೂರ್ಣವಾಗಿ ಲೈನ್ ಟು ಲೈನ್ ಓದಿ ಅರ್ಥ ಮಾಡಿಕೊಳ್ತಿದ್ರು. ಆಮೇಲೆ ಆಫೀಸರ್ನ ಕರೆಸಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಂಡು ಎಲ್ಲ ಓಕೆ ಅನ್ಸಿದ್ರೆ ಮಾತ್ರ ಸೈನ್ ಮಾಡ್ತಿದ್ರು. ಅವರ ಅಡ್ಮಿನಿಸ್ಟ್ರೇಷನ್ ಅಷ್ಟು ಶಿಸ್ತಿನಿಂದ ಇರುತ್ತಿತ್ತು. ಇನ್ನು ಗೌಡರ 11 ಜನರ ಟೈಮ್ ನಲ್ಲಿ ಮುಂದೆ ಕರ್ನಾಟಕದ ಇತಿಹಾಸವನ್ನೇ ಬದಲಾಯಿಸಿದ ಘಟಾನುಘಟಿ ನಾಯಕರಿದ್ರು. ಚೆನ್ನಗಿರಿಯ ಸಮಾಜವಾದಿ ನಾಯಕ ಜಿ.ಎಚ್. ಪಾಟೀಲ್ ಅವರು ಗೌಡರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಪವರ್ ಮತ್ತು ಟೂರಿಸಂ ಇಲಾಖೆ ನಿಭಾಯಿಸಿದ್ರು. ಮುಂದೆ ಗೌಡರನ್ನು ದೇಶದ ಪ್ರಧಾನಿಯಾದಾಗ ಜಿ.ಎಚ್. ಪಾಟೀಲ್ ಅವರೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಜ್ಯಭಾರ ಮಾಡಿದ್ರು. ಹಾಗೇನೆ ಇವತ್ತು 2ನೇ ಬಾರಿಗೆ ಕರ್ನಾಟಕದ ಸಿಎಂ ಆಗಿರೋ ನಮ್ಮ ಸಿದ್ದರಾಮಯ್ಯ ಅವರು ಅಂದು ದೇವೇಗೌಡರ ಸಂಪುಟದಲ್ಲಿ ಅತ್ಯಂತ ಪ್ರಮುಖವಾದ ಹಣಕಾಸು ಇಲಾಖೆ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಜೆಟ್ ಮಂಡಿಸಿದ್ರು. ಜನತಾದಳವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರೋಕೆ ಸಿದ್ದರಾಮಯ್ಯ ಅವರು ಅಂದು ದೇವೇಗೌಡರಿಗೆ ಹಗಳಿಗೆ ಹೆಗಲು ಕೊಟ್ಟು ಹೋರಾಡಿದ್ದು ಈಗ ಇತಿಹಾಸ. ಈ ಮಾಸ್ಟರ್ ಸಂಪುಟದಲ್ಲಿ ಶಿಕ್ಷಣ ತಜ್ಞ ಡಿ. ಮಂಜುನಾಥ್ ಚಿಂಚೊಳ್ಳಿ, ವೈದ್ಯನಾಥ್ ಪಾಟೀಲ್, ಸಹಕಾರ ಸಚಿವರಾಗಿ ಆರ್.ಎಲ್. ಜಾಲಪ್ಪ, ವಸತಿ ಸಚಿವರಾಗಿ ಬಸವರಾಜ ರಾಯರೆಡ್ಡಿ, ಪೌರಾಡಳಿತ ಇಲಾಖೆಯ ಮಿರಾಜುದ್ದೀನ್ ಪಾಟೀಲ್, ಕಾನೂನು ಸಚಿವರಾಗಿ ಡಿ.ಬಿ. ಚಂದ್ರೇಗೌಡ, ನೀರಾವರಿಯಲ್ಲಿ ಮುನಿಯಪ್ಪ ಮುದ್ದಪ್ಪ ಮತ್ತು ಬೆಂಗಳೂರು ನಗರ ಅಭಿವೃದ್ಧಿಯ ಹೊಣೆ ಹೊತ್ತಿದ್ದು ರೋಷನ್ ಬೇಗೆ ಅವರಂತಹ ಟ್ಯಾಲೆಂಟೆಡ್ ಲೀಡರ್ಸ್ ಇದ್ರು. ದೇವೇಗೌಡರ ಸಿಎಂ ಅವಧಿ ಕೇವಲ 1.5 ವರ್ಷ ಮಾತ್ರ ಇತ್ತು. 1996ರಲ್ಲಿ ಅವರು ಭಾರತದ ಪ್ರಧಾನಮಂತ್ರಿಯಾಗಿ ದೆಹಲಿ ಸುಲ್ತಾನರ ಪೀಠಕ್ಕೆ ಏರಿದಾಗ ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡಿದ್ರು. ಆದ್ರೆ ಆ ಶಾರ್ಟ್ ಪೀರಿಯಡ್ ನಲ್ಲೇ ಅವರು ನೀರಾವರಿ ಮತ್ತು ಗ್ರಾಮೀಣ ಅಭಿವೃದ್ಧಿಯಾಗಿ ಕೊಟ್ಟ ಕೊಡುಗೆ ಅನನ್ಯ. ಅದಕ್ಕೆ ಇವತ್ತಿಗೂ ಹಳೆ ಮೈಸೂರು ಭಾಗದ ರೈತರ ಪಾಲಿಗೆ ದೇವೇಗೌಡರು ರಾಜಕೀಯದ ಧ್ರುವ ತಾರೆಯಾಗಿ ಉಳಿದಿದ್ದಾರೆ. ದಿಲ್ಲಿ ಗದ್ದುಗೆಯಲ್ಲಿ ಇದ್ದಾಗಲೂ ಅವರು ರೈತರ ಪರವಾಗಿಯೂ ಧ್ವನಿ ಎತ್ತಿದ್ರು. ಅದಕ್ಕೆ ದೇಶದ ಇತಿಹಾಸದಲ್ಲಿ ದೇವೇಗೌಡರು ಸದಾ ಮಣ್ಣಿನ ಮಗನ. ನಾನು ಶ್ರೀ ಮಾಣಿಕ್ ಪ್ರಭು ಪಿಯು ಕಾಲೇಜಿನಿಂದ ಮಾತನಾಡುತ್ತಿದ್ದೇನೆ. ನಿಮ್ಮ ಮಗಳು ಪಿಯು ಪ್ರವೇಶಕ್ಕೆ ಸಂಬಂಧಿಸಿದ ಮಾಹಿತಿ ತಿಳಿದುಕೊಳ್ಳಲು ಈ ಕರೆ ಮಾಡುತ್ತಿದ್ದೇವೆ. ಪ್ರಸ್ತುತ 2026
27 ಶೈಕ್ಷಣಿಕ ವರ್ಷದ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ವಿಜ್ಞಾನ ವಿಭಾಗಗಳಲ್ಲಿ ಗುಣಮಟ್ಟದ ಬೋಧನೆ ಮತ್ತು ಉತ್ತಮ ಫಲಿತಾಂಶಗಳೊಂದಿಗೆ ನಾವು ಪ್ರವೇಶ ನೀಡುತ್ತಿದ್ದೇವೆ. ಅನುಭವ ಹೊಂದಿದ ಉಪನ್ಯಾಸಕರು, ನಿಯಮಿತ ಪರೀಕ್ಷೆಗಳು ಮತ್ತು ಪರೀಕ್ಷಾ ತಯಾರಿ, ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಮಾರ್ಗದರ್ಶನ, ಶಿಸ್ತುಬದ್ಧ ವಾತಾವರಣ ಮತ್ತು ಪೋಷಕರಿಗೆ ನಿರಂತರ ಮಾಹಿತಿ. ನೀವು ಆಸಕ್ತರಾಗಿದ್ದರೆ ನಮ್ಮ ಕಾಲೇಜಿಗೆ ನೇರವಾಗಿ ಭೇಟಿ ನೀಡಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರವೇಶ ವಿಭಾಗವನ್ನು ಸಂಪರ್ಕಿಸಿ. ಶ್ರೀ ಮಾಣಿಕ್ ಪ್ರಭು ಪಿಯು ಕಾಲೇಜು, ಮಾಣಿಕನಗರ, ತಾಲೂಕು ಹುಮನಾಬಾದ್, ಜಿಲ್ಲೆ ಬೀದರ್, ಕರ್ನಾಟಕ. ಸಂಪರ್ಕ ಸಂಖ್ಯೆ 7411763208 ಮತ್ತು 7760745632. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ನಿಮ್ಮ ಮಗ ಅಥವಾ ಮಗಳ ಭವಿಷ್ಯಕ್ಕಾಗಿ ಸರಿಯಾದ ಆಯ್ಕೆ ಮಾಡಿಕೊಳ್ಳಿ.